ಟೊಯೋಟಾ ಇನೋವಾ ಕ್ರಿಸ್ಟಾ ಯಾರಿಗೆ ಗೊತ್ತಿಲ್ಲ ಹೇಳಿ. ಕಾರು ಪ್ರಿಯರ ಈ ನೆಚ್ಚಿನ ಕಾರು 2027ರಿಂದ ಮಾರುಕಟ್ಟೆಯಲ್ಲಿ ಕಾಣಿಸಿಕೊಳ್ಳದೇ ಇರಬಹುದು. ಕೇಳೋದಕ್ಕೆ ನಿಮಗೆ ಇದು ಶಾಕಿಂಗ್ ಅಂತ ಅನ್ನಿಸ್ಬೋದು, ಆದ್ರೂ ಕೂಡ ಇದು ನಿಜ. ಹಾಗಿದ್ರೆ ಏನಾಯ್ತು ಈ ಕಾರ್ಗೆ? ಯಾಕೆ ಇನ್ ಮುಂದೆ ಮಾರುಕಟ್ಟೆಯಲ್ಲಿ ಕಾಣಿಸಲ್ಲ? ನಾನು ಹೇಳ್ತೀನಿ. ಒಂದು ಕಾಲದಿಂದ ಭಾರತದ ರಸ್ತೆಗಳನ್ನು ಆಳಿದ ಟೊಯೋಟಾ ಇನೋವಾ ಕ್ರಿಸ್ಟಾ 2027ರಿಂದ ಮಾರುಕಟ್ಟೆಯಲ್ಲಿ ಮರೆಯಾಗಬಹುದು. ಕೇವಲ SUV ಆಗಿ ಮಾತ್ರ ಅಲ್ಲದೆ ಒಂದು ಅತ್ಯುತ್ತಮ ಮಲ್ಟಿ ಪರ್ಪಸ್ ವೆಹಿಕಲ್ MPV ಆಗಿ ಈ ಕಾರಿಗೆ ಮಾರುಕಟ್ಟೆಯಲ್ಲಿ ದೊಡ್ಡ ಹೆಸರಿದೆ. ಆದರೆ ಈ ಕಾರಿನಲ್ಲಿರುವ 2.4 ಲೀಟರ್ ಡೀಸೆಲ್ ಇಂಜಿನ್ ಹೊಸದಾಗಿ ಬರಲಿರುವ ಕೆಫೆ 3 ನಾರ್ಮ್ಸ್ ಅಥವಾ ರೂಲ್ಸ್, ಕಾರ್ಪೊರೇಟ್ ಆವರೇಜ್ ಫ್ಯೂಯಲ್ ಎಫಿಷಿಯನ್ಸಿ ನಿಯಮಗಳು 3, ಮಾಲಿನ್ಯ ನಿಯಂತ್ರಣ ನಿಯಮಗಳಿಗೆ ಹೊಂದಿಕೆಯಾಗದಿರಬಹುದು. ಈ ಕಾರಣದಿಂದ ಟೊಯೋಟಾ ಸಂಸ್ಥೆಯು ಈ ಮಾಡೆಲ್ಗೆ ಪರ್ಯಾಯ ಇಂಜಿನ್ ಅಪ್ಡೇಟ್ ನೀಡುವ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಇದು ಕಾಣಿಸದೇ ಇರಬಹುದು. ವಾಸ್ತವವಾಗಿ ಇದರ ಉತ್ಪಾದನೆ 2025ರಲ್ಲೇ ಸ್ಥಗಿತಗೊಳ್ಳಬೇಕಿತ್ತು. ಆದರೆ ಆ ಸಮಯದಲ್ಲಿ ಇದ್ದ ಅತಿ ಹೆಚ್ಚಿನ ಬೇಡಿಕೆಯಿಂದಾಗಿ ಉತ್ಪಾದನೆಯನ್ನ ವಿಸ್ತರಿಸಲಾಗಿತ್ತು. ಈಗ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಈ ಕಾರನ್ನ ನೀವು ನಿಜವಾಗಿಯೂ ಮಿಸ್ ಮಾಡ್ಕೊಳ್ತೀರಾ ಅಥವಾ ಭಾರತದ ಮಾರುಕಟ್ಟೆಯಲ್ಲಿ ಇದೊಂದು ಮರೆಯಲಾಗದ MPV ಆಗಿ ಉಳಿಯತ್ತಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ. ಹಾಗೇನೆ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಈಗಲೇ ಶೇರ್ ಮಾಡಿ. ಹಾಗೇನೆ ಬಾಸ್ವಾಲಾ ಡೈಲಿ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ವಾಲಾ, ಬಿ ದ ಬಾಸ್.